ಜೈ ಶ್ರೀ ಕೃಷ್ಣ ಫ್ರೆಂಡ್ಸ್, ಎಲ್ರಿಗೂ ನಮ್ಮ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಒಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ಅದೇ ಪೊಟ್ಯಾಟೊ ಬಾಲ್ಸ್ ಅಂತ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇನ್ನೇನು ಮಳೆಗಾಲ ಬರ್ತಾ ಇದೆ. ಇವಾಗೇ ಮಳೆನ ಶುರು ಮಾಡಿಬಿಟ್ಟಿದೆ. ಆವಾಗ ನಾವು ಈವ್ನಿಂಗ್ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ಆಹಾ, ಮಳೆ ನೋಡಿಕೊಂಡು ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಅಂತ ಸಾಂಗ್ ಕೇಳಿಕೊಂಡು ಈ ಥರ ಸ್ನ್ಯಾಕ್ಸ್ ಮಾಡಿಕೊಂಡು ತಿಂದರೆ ಆಹಾ, ಚೆನ್ನಾಗಿರುತ್ತಲ್ವ ಅವತ್ತಿನ ದಿನ. ಇವಾಗ ನಾವು ಪೊಟ್ಯಾಟೊ ಬಾಲ್ಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ನೋಡಿ ಯಾವ ಥರ ಕಾಣ್ತಾ ಇದೆ ಅಂದರೆ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ಲ, ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ. ಇವಾಗ ನಾನು ಇಲ್ಲಿ ಆಲೂಗಡ್ಡೆನ ತೊಗೊಂಡಿದ್ದೀನಿ. 1 kg ಇದು. 1 kg ಆಲೂಗಡ್ಡೆ ಸ್ನ್ಯಾಕ್ಸ್ನ ನಾನು ಮಾಡ್ತಾಯಿಲ್ಲ. ಇಲ್ಲಿ ನಾನು ಒಂದು 5 ಆಲೂಗಡ್ಡೆನ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ದೊಡ್ಡದಾಗಿದೆ, ಚಿಕ್ಕದೇನು ತೊಗೋತಾ ಇಲ್ಲ. ಒಂದು 5 ಆಲೂಗಡ್ಡೆನ ಚೆನ್ನಾಗಿ ತೊಳೆದುಕೊಳ್ಬೇಕು. ಏಕೆಂದರೆ ಮೇಲೆ ಒಂಥರ ಧೂಳು, ಮಣ್ಣು ಅದೆಲ್ಲ ಇರುತ್ತಲ್ವಾ, ಅದಕ್ಕೆ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರಿಗೆ ಸಿಪ್ಪೆ ಏನು ತೆಗೆದಿಲ್ಲ ಹಾಗೇ ಹಾಕಿ ಬೇಯಿಸ್ಕೊಳ್ಳೋಕೆ ಇಡಬೇಕು. ಒಂದು 4ರಿಂದ ಒಂದು 5 ವಿಸಿಲ್ ಆಗಬೇಕು ಫ್ರೆಂಡ್ಸ್. ಒಂದು 5 ವಿಸಿಲ್ ಆದರೆ ಪರ್ಫೆಕ್ಟಾಗಿರುತ್ತೆ. ಆವಾಗ 5ಕ್ಕಿಂತ ಕಮ್ಮಿನೂ ಇಲ್ಲ, 5ಕ್ಕಿಂತ ಜಾಸ್ತಿನೂ ಇಲ್ಲ. ಇವಾಗ ಮತ್ತೆ ನೀರು ಹಾಕಿ ಬೇಯಿಸ್ಕೊಳ್ಳೋಕ್ಕೆ ಇಡ್ತಾಯಿದ್ದೀನಿ. ನೋಡಬಹುದು ನೀವು, ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡೆ 5 ವಿಸಿಲ್ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಇವಾಗ 5 ವಿಸಿಲ್ ಆಗಿದೆ. ನೋಡೋಣ ನಮ್ಮ ಆಲೂಗಡ್ಡೆ ಹೇಗೆ ಬೆಂದಿದೆ ಅಂತ. ನೋಡಿ ಈ ಥರ ಸೀಟಿ ಏನಿರುತ್ತಲ್ವ, ವಿಸಿಲು ಮೇಲೆ ಎತ್ಕೊಂಡ್ಬಿಟ್ಟೆ ನಾವು ಲಿಡ್ನ ಓಪನ್ ಮಾಡಬೇಕು. ಇಲ್ಲ ಅಂತಂದರೆ ಅದು ಗಾಳಿ ಹಿಡ್ಕೊಂಡ್ಬಿಟ್ಟು ಹಾರುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಎಲ್ಲ ಕಡೆ ಕುಕ್ಕರ್ ಸ್ಫೋಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇವಾಗ ನೋಡಿ ನಮ್ಮ ಆಲೂಗಡ್ಡೆ ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ನಾವು ಇದ್ರ ಮೇಲಿಂದ ಸಿಪ್ಪೆನ ತೆಗೆದುಕೊಳ್ಬೇಕು. ಇದರಲ್ಲಿ ತಣ್ಣನೆ ನೀರನ್ನು ಹಾಕಬೇಡಿ ಫ್ರೆಂಡ್ಸ್, ಯಾಕಂದರೆ ನೀರು ಒಳಗಡೆ ಹೀರ್ಕೊಂಡಿರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಆರಾಮಾಗಿ ನಾವು ಸಿಪ್ಪೆನ ತೆಗೆದುಕೊಳ್ಬೇಕು. ತೆಗೆದುಕೊಂಡ್ಬಿಟ್ಟು ಈ ಥರ ತುರಿದುಕೊಳ್ಬೇಕು. ಸ್ಮ್ಯಾಶ್ ಮಾಡ್ಕೋಬಹುದು, ಆದರೆ ಗಂಟಾಗಿರುತ್ತೆ. ಅಷ್ಟೊಂದು ಚೆನ್ನಾಗಿ ಸಾಫ್ಟಾಗಿ ಪೊಟ್ಯಾಟೊ ಬಾಲ್ಸ್ನ ಬರೋದಿಲ್ಲ. ಅದಕ್ಕೋಸ್ಕರ ಈ ಥರನೇ ನೀವು ತುರಿದುಕೊಳ್ಳಿ, ಸರಿನಾ? ನೋಡಿ ಎಲ್ಲ ಆಲೂಗಡ್ಡೆನೂ ನಾನು ಈ ಥರ ತುರಿದುಕೊಂಡಿದ್ದೀನಿ. ಒಂದು ಗಂಟು ಕೂಡ ಇರೋದಿಲ್ಲ. ತುಂಬಾ ಪರ್ಫೆಕ್ಟಾಗಿ ಬೆಂದಿದೆ. 5 ವಿಸಿಲ್ ಆದರೆ ಪರ್ಫೆಕ್ಟಾಗಿರುತ್ತೆ ಫ್ರೆಂಡ್ಸ್. ನೋಡಿ ನಾನು ಇದರಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ. ನಾನು ಚಿಲ್ಲಿ ಫ್ಲೇಕ್ಸ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹೊರಗಡೆದು ಕೂಡ ತಂದು ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಆರಿಗ್ಯಾನೋ ಹಾಕೋತಾ ಇದ್ದೀನಿ. ಇದು ಹಾಕೋದ್ರಿಂದ ತುಂಬಾ ಫ್ಲೇವರು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ಒಂದು ಚಮಚನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಇದರಲ್ಲಿ ಮಸಾಲೆಗಳು ಏನೇನು ಹಾಕಿಲ್ಲ. ನಾನಿಲ್ಲಿ ಡೈಲಿ ಗುಡ್ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಇದು ನಾವು ಬ್ಲಿಂಕಿಟಲ್ಲಿ ತರಿಸಿದ್ದು. ಏನಾದರೂ ಇರಲಿಲ್ಲ ಮನೇಲಿ ಅಂದರೆ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಒಂದು 5 ನಿಮಿಷ ತಪ್ಪಿದ್ರೆ 10 ನಿಮಿಷದಲ್ಲಿ ನಮ್ಮ ಮನೆಯಲ್ಲಿ ಬಂದುಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಅದು ಆ್ಯಪು. ನೀವು ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಳ್ಬಹುದು ಫ್ರೆಂಡ್ಸ್, ಏನಾದರೂ ಅರ್ಜೆಂಟ್ ಇದ್ದರೆ. ನೋಡಿ ಅದನ್ನು ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು. ಇವಾಗ ನಾದ್ಕೊಂಡಾಯಿತು. ಇಲ್ಲಿ ನಾನು ಗೋಲ್ಡ್ ವಿನ್ನರ್ ಆಯಿಲ್ನ ಬಳಸ್ತಾ ಇದ್ದೀನಿ. ನೀವು ಇದು ಏನಾದರೂ ನಿಮಗೆ ಕರೆದಿರುವಂತಹ ಪದಾರ್ಥಗಳು ಮಾಡಬೇಕಂತಂದರೆ ರುಚಿಗೊಳ್ಳಿರುತ್ತಲ್ವಾ, ಅದು ಎಣ್ಣೆ ಕೂಡ ನೀವು ಬಳಸ್ಕೋಬಹುದು. ನನ್ನ ಹತ್ರ ಅದು ಇಲ್ಲ,
ಅದಕ್ಕೋಸ್ಕರ ನಾನು ಇದೇ ಆಯಿಲ್ನ ಹಾಕ್ಕೊಂಡಿದ್ದೀನಿ. ನೀವು ಇದರಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಫ್ರೆಂಡ್ಸ್. ಹಾಕ್ಕೊಂಡ್ರೆ ಅದು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂತ ಅನ್ನೋರು ಇದು ಏನಂತಾರೆ ಮೈದಾ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಕೂಡ ನಾದ್ಕೊಂಡು ಈ ಥರ ಬಾಲ್ಸ್ ಮಾಡಿಕೊಂಡು ಕರೆದುಕೊಳ್ಬೇಕು. ಪರ್ಫೆಕ್ಟಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಒಂದು ಸ್ವಲ್ಪ ಕೈಗೆ ಎಣ್ಣೆನ ಸವರ್ಕೊಂಡ್ಬಿಟ್ಟು ಅದನ್ನು ಈ ಥರ ಬಾಲ್ಸ್ ಮಾಡ್ಕೋಬಹುದು. ಮಾಡ್ಕೊಂಡು ಇವಾಗ ನಮ್ಮದು ಎಣ್ಣೆ ಕೂಡ ಕಾಯ್ದಿದೆ. ಇವಾಗ ಒಂದೊಂದೇ ಬಾಲ್ಸ್ನ ಬಿಡ್ತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ಮತ್ತು ಒಟ್ಟಿಗೆ ಹಾಕಬೇಡಿ, ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಿ ಫ್ರೆಂಡ್ಸ್. ನೋಡಿ, ಇವಾಗ ಎಲ್ಲನೂ ಅದೇ ಥರ ಬಿಟ್ಕೊಂಡಿದ್ದೀನಿ. ನಿಮಗೆ ಬೇರೆ ಶೇಪ್ಸ್ ಬೇಕಂತಂದರೂ ಕೂಡ ನೀವು ಮಾಡ್ಕೋಬಹುದು. ನಾನು ಇಲ್ಲಿ ಒಂದು ಸ್ವಲ್ಪ ಬೇರೆ ಶೇಪ್ಸ್ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಹೇಗೆ ಕಾಣಿಸ್ತಾ ಇದೆ, ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡಿ, ಸೇಮ್ ನಾವು ಜಾಮೂನ್ ಕರೆದುಕೊಳ್ತೀವಲ್ಲ ಅದೇ ಕಲರ್ ಬಂದುಬಿಟ್ಟಿದೆ. ಇದರಲ್ಲಿ ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಕೋಬಹುದು. ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀವು ಖಾರದ ಪುಡಿ ಕೂಡ ಹಾಕೋಬಹುದು. ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಮಕ್ಕಳೆಲ್ಲ ತಿನ್ನಲ್ಲ ಅಂತ ಹೇಳಿ ಹಾಕಿಲ್ಲ. ನೋಡಬಹುದು ನೀವು. ನಾನು ಇವಾಗ ಒಂದು ಸ್ವಲ್ಪ ಬೇರೆ ಶೇಪ್ಸ್ನ ಮಾಡ್ಕೊಂಡಿದ್ದೆಲ್ಲ ಅದನ್ನು ಕೂಡ ಇದರಲ್ಲಿ ಹಾಕಿ ಕರೆದುಕೊಳ್ತಾ ಇದ್ದೀನಿ. ಬೇಗನೆ ಆಗಿಬಿಡುತ್ತೆ, ಇದಕ್ಕೇನು ಟೈಮ್ ಹಿಡಿಯೋದಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಯಾರಾದರೂ ನೋಡಿದ್ರೆ ಫುಡ್ ಕಲರ್ ಹಾಕಿರಬಹುದು, ಆ ಥರ ಕಾಣಿಸ್ತಾ ಇದೆ ಕಲರ್ಸ್. ಇದರಲ್ಲಿ ಎಡಿಟ್ ಮಾಡುವಾಗ ಕೂಡ ನಾನು ಇದರಲ್ಲಿ ಕಲರ್ಸ್ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ, ಅದೇ ನ್ಯಾಚುರಲ್ ಆಗಿ ಬಂದಿದೆ. ನೋಡಿ, ನಾನಿಲ್ಲಿ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದ್ದೀನಿ. ಈ ಥರ ನೋಡಬಹುದು ನೀವು. ಪರ್ಫೆಕ್ಟಾಗಿ ಬಂದಿದೆ. ಮಳೆ ನೋಡಿಕೊಂಡು ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಬಾಯ್, ಟೇಕ್ ಕೇರ್.